ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಡ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಾಣ ಬಿಟ್ಟಿದ್ದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಲಂಚ ಸ್ವೀಕಾರದ ಆರೋಪ ಮಾಡಿದ ಮರುದಿನವೇ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಐಟಿ ಕಾಯ್ದೆ ಉಲ್ಲಂಘನೆ ಮತ್ತು ಧ್ವನಿ ಅಬದ್ಧಗೊಳಿಸಿದ ಗಂಭೀರ ಆರೋಪದ ಅಡಿ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂಡ ಹಗರಣ ಸಂಬಂಧ ಇವತ್ತು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿದ್ರು. ಇವತ್ತು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಬೇಕಾಗಿತ್ತು. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿತು. ಏನೋ ಮಧ್ಯಾಹ್ನ ಸ್ನೇಹಮಯಿ ಕೃಷ್ಣ ಕೋರ್ಟ್ ವಿಚಾರಣೆ ಹಾಜರಾಗಬೇಕಾಗಿತ್ತು. ನೋಡಿ, ಇದೀಗ ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ತಾಂತ್ರಿಕ ದುರ್ಬಳಕೆ ಮತ್ತು ನಕಲಿ ದಾಖಲೆಗಳ ಸೃಷ್ಟಿಯ ಈ ಪ್ರಕರಣವು ಈಗ ಭಾರಿ ಸಂಚಲನ ಮೂಡಿಸಿದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವ್ರ ಮಗ ರಿಯಾಕ್ಟ್ ಮಾಡಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಆಗಲೇ ಕೋರ್ಟ್ನಲ್ಲೇ ಬಂಧಿಸಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮನ್ನು ಭೇಟಿ ಮಾಡೋಕ್ಕೂ ಬಿಟ್ಟಿಲ್ಲ ಮತ್ತು ನಮಗೂ ಯಾವುದೇ ಇಂಟಿಮೇಷನ್ ಕೊಟ್ಟಿಲ್ಲ. ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು. ಇವತ್ತು ಕೋರ್ಟ್ಗೆ ಕೆಲವೊಂದು ಸಾಕ್ಷ್ಯಗಳನ್ನು ಸಬ್ಮಿಟ್ ಮಾಡೋದಿತ್ತು. 2 ಗಂಟೆಗೆ ಅವರು ಕೋರ್ಟ್ಗೆ ಬರಬೇಕಾಗಿತ್ತು. ಎಲ್ಲಿ ಕೋರ್ಟ್ಗೆ ಬರ್ತಾರೆ ಅಂತ ಅವರನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಂದು ಅಟೆಂಡ್ ಆಗಿದ್ದೀವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದಿ ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು ಸಿಸಿಬಿ ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು ಸಿಸಿಬಿ ಇಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ಸಿಸಿಬಿ ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ. ಕಂಪ್ಲೀಟ್ ಸಿಸಿಬಿ ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ ಸಿಸಿಬಿ ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್ ನಾನು ನೋಡಿದೀನಿ ಅಲ್ಲಿರೋದು ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್ ಅರೆಸ್ಟ್ ಬಗ್ಗೆ ಮೇಡಮ್ ಏನು ಅರ್ಜೆಂಟ್ ಇತ್ತು ಅಂತ ಅಷ್ಟೊಂದು ಅಲ್ಲ, ಟೈಮಿಂಗ್ ಬಗ್ಗೆ ನನಗೂ ಕೂಡ ಒಂದು ಸ್ವಲ್ಪ ಅನುಮಾನ ಇದೆ. ಆ ಅನುಮಾನವನ್ನ ಸಿಸಿಬಿ ಪೊಲೀಸರು ಬಗೆಹರಿಸಬೇಕು. ಏನ್ ಟೈಮಿಂಗು? ಇವತ್ತು ಕೆಲವೊಂದು ಸಾಕ್ಷ್ಯಗಳನ್ನ ದಾಖಲೆಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಿತ್ತು. ಅವರು ಹೌದು, ಅದಕ್ಕೆ 2 ಗಂಟೆಗೆ ಅವರು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಹೌದು. ಸೊ ಕೋರ್ಟ್ಗೆ ಹೋಗೋಕ್ ಮುಂಚೆನೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮನೆಯಲ್ಲಿ ಇದು ಏನು ಸರ್ಚ್ ಮಾಡಿ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಏನೋ ತಗೊಂಡಿದ್ದಾರೆ. ಅಂತ ಅರ್ಜೆನ್ಸಿ ಏನಿತ್ತು? ಈಗ ಇವರು ಒಂದು ಆಡಿಯೋ ಕ್ಲಿಪ್ ಇಟ್ಟಿದ್ರು. ಒಂದು ಎಷ್ಟೋ ಸೆಕೆಂಡ್ ಇರ್ಬೇಕಪ್ಪ. ಏನೋ ಒಂದು 1 to 1 ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಟಚ್ ಮಾಡಬೇಕು ಸ್ನೇಹಮಯಿ ಕೃಷ್ಣನ ಅಂತ ನಟೇಶ್ ಹೇಳಿದ್ದು. ನಟೇಶ್ ಯಾರು ಗೊತ್ತಲ್ಲ ನಿಮ್ಗೆ? ಈ ನಟೇಶ್ ಅವರನ್ನ ದುಡ್ಡಿಸ್ಕೊಂಡು ಇವರು ಯಾರು ಶಾಲಿನಿ ರಜನೀಶ್ ಅವರು ಟ್ರಾನ್ಸ್ಫರ್ ವರ್ಗಾವಣೆ ಮತ್ತು ಪ್ರಮೋಷನ್ ಮಾಡಿದ್ದಾರೆ ಅನ್ನೋದು ಕೂಡ ಇವ್ರು ಮಾಡಿರೋಂತ ಆರೋಪ ನಿನ್ನೆ. ಅದು ಒಂದ್ ಕಡೆ ಆರೋಪ. ಸೊ ಇನ್ನೊಂದು ಕಡೆ ನಟೇಶ್ಗೆ ಸಂಬಂಧಪಟ್ಟಂತ ಒಂದು ಆಡಿಯೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಮೋಸ್ಟ್ಲಿ ಇವತ್ತು 6 ಸೆಕೆಂಡ್ ಆಡಿಯೋ ಅದು. ಅದನ್ನ ಇವತ್ತು ಕೋರ್ಟ್ಗೆನೋ ಕೊಡೋಕಿದ್ರು ಅಂತ ಅನ್ಸುತ್ತೆ ಸ್ನೇಹಮಯಿ ಕೃಷ್ಣ ಅವರು. ಆಡಿಯೋ ಕೋರ್ಟ್ಗೆ ತಲುಪಬಾರದು ಅಂತ ಕೋರ್ಟ್ಗೆ ಬರೋಕ್ಕಿಂತ ಮುಂಚೆನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನಿದೆ ಆಡಿಯೋದಲ್ಲಿ? ಅನುಮಾನ ಬರೋದ್ ಸಹಜ ಅಲ್ವಾ? ಮತ್ತೆ ಆಡಿಯೋ ಸರಿನಾ ತಪ್ಪಾ? ಆಡಿಯೋದಲ್ಲಿ ಇರುವಂತ ವಾಯ್ಸ್ಗಳು ಈಗ ನಟೇಶ್ ಹೇಳ್ತಾ ಇರೋದು AI ಜನರೇಟೆಡ್ ಅದು ಆಡಿಯೋ. ಅದು ಬೇಕು ಅಂತ ಈ ತರದ ಕೆಲವೊಂದು ಡಿಜಿಟಲ್ ಎವಿಡೆನ್ಸ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಏನೇ ಇರಬಹುದು. ಇವ್ರು 6 ಸೆಕೆಂಡ್ ಒಂದು ಆಡಿಯೋ ಬಿಟ್ಟಿದ್ದಾರೆ. ಆ ಆಡಿಯೋ ಬಗ್ಗೆ ಜನರಿಗೆ ಕುತೂಹಲ ಇದೆ. ನಟೇಶ್ ಏನ್ ಮಾತಾಡಿದಾನೆ, ಯಾರ ಬಗ್ಗೆ ಮಾತಾಡಿದಾನೆ ಅನ್ನೋದ್ರ ಬಗ್ಗೆ. ಸೊ ಅದೇನು ಅನ್ನೋದು ಹೊರಗಡೆ ಬರೋಕ್ಕಿಂತ ಮುಂಚೆನೆ ನೀವು ಅರೆಸ್ಟ್ ಮಾಡ್ಬಿಟ್ಟಿದ್ದೀರಲ್ಲ. ಹಾಗಾದ್ರೆ ನಿಮ್ಗೆ ಭಯ ಇದೆ ಅದ್ರಲ್ಲಿ ಏನೋ ಇದೆ ಅಂತ ಆ ಒಂದು ಅನುಮಾನ ಬರುತ್ತಲ್ವಾ? ಹೌದಲ್ವಾ? ಬಟ್ ನಿಜಕ್ಕೂ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ
ಆಡಿಯೋ ಇದೆಯಾ ಅಥವಾ ಬೇಕು ಅಂತ ಆರೋಪ ಮಾಡ್ತಾ ಇದ್ದಾರಾ? ಈಗ ಇವರು ಸ್ವತಃ ಮುಖ್ಯಮಂತ್ರಿಗಳ ಮೇಲೇನೆ ಆರೋಪ ಮಾಡಿದ್ರು, ಮರುದಿನ ಅರೆಸ್ಟ್ ಮಾಡಿದ್ರೆ ಇವ್ರನ್ನ ಇಲ್ಲ. ಇವಾಗ ಶಾಲಿನಿ ರಜನೀಶ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಆರೋಪದಲ್ಲಿ ಎಷ್ಟು ಹುರುಳಿದೆ ಏನಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು. ತನಿಖೆ ಮಾಡ್ದೇನೆ ನೀವು ಇವ್ರನ್ನೇ ಆರೋಪ ಮಾಡಿದವ್ರನ್ನೇ ನೀವು ಕರ್ಕೊಂಡು ಹೋಗ್ಬಿಟ್ರೆ, ಇಲ್ಲ ಸುಳ್ಳು ಸಾಕ್ಷ್ಯ ಕೊಟ್ಟಿದ್ದಾರೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಮೇಲೇನೆ ಆರೋಪ ಮಾಡಿ ಕೇಸ್ ನಡೆಸಿ ಸಾಕ್ಷ್ಯ ಕೊಟ್ಟು ದಾಖಲೆ ಕೊಟ್ಟು ಲೋಕಾಯುಕ್ತದಲ್ಲಿ ಅದು ನಿಲ್ಲಲಿಲ್ಲ. ಮತ್ತೊಂದು 6 ಪತ್ರ ಬರೆದಿದ್ದಾರೆ ಇವ್ರು ಸ್ನೇಹಮಯಿ ಕೃಷ್ಣ ಅವರು. ಯಾರ್ಯಾರಿಗೆ ಪತ್ರ ಬರೆದಿದ್ದಾರೆ? ಒಂದು ಇವರಿಗೆ ಯಾರು ಲೋಕಾಯುಕ್ತ ಅಧಿಕಾರಿಗೆ ಒಬ್ಬರಿಗೆ ಸಾಂದರ್ಭಿಕ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ನೀವು ಸಾಂದರ್ಭಿಕ ಸಾಕ್ಷ್ಯಗಳನ್ನು ನಿರ್ಲಕ್ಷಿಸಿದ್ದೀರಿ ನೋಡಿ, ಇವು ಸಾಕ್ಷ್ಯಗಳು ಅಂತ. ಮತ್ತೆ ವೆಂಕಟೇಶ್ ಅರ್ಬಾದಿ ಲೋಕಾಯುಕ್ತ ಸರ್ಕಾರಿ ಸಂಯೋಜಕ ವಕೀಲರಿಗೆ ಅವ್ರಿಗೂ ಕೂಡ ಅವರು ಕೆಲವೊಂದು ಫೈಲ್ಸ್ಗಳನ್ನು ಅಟ್ಯಾಚ್ ಮಾಡಿ ಪತ್ರ ಬರೆದಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟ್ರಿಗೆ ಮತ್ತು ಲಾ ಮಿನಿಸ್ಟ್ರಿಗೂ ಕೂಡ ಕಳಿಸಿದ್ದಾರೆ. ಸೊ ಅವರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೊಡ್ತಾ ಇರುವಂತಹ ಎವಿಡೆನ್ಸ್ ಅಲ್ಲಿ ಎಷ್ಟು ಹುರುಳಿದೆ ಎಷ್ಟು ಹುರುಳಿಲ್ಲ ತನಿಖೆ ಮಾಡಿ ಈಗ ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದೀರಾ? ಹಾಗಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಇಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ? ಕೋರ್ಟ್ಗೆ ಹೋಗಿ ಸಾಕ್ಷ್ಯ ಕೊಡೋದಕ್ಕೆ ಯಾಕೆ ಬಿಟ್ಟಿಲ್ಲ ನೀವು? ಅಲ್ಲ, ಕೋರ್ಟ್ಗೆ ಸಾಕ್ಷ್ಯಗಳು ನಿಜಕ್ಕೂ ಕೂಡ ಸರಿ ಇಲ್ಲ ಅನ್ನೋದಾದ್ರೆ ಕೇಸ್ ಬಿದ್ದೋಗುತ್ತಪ್ಪ. ಅದಕ್ಕಿಂತ ಮುಂಚೆ ಯಾಕೆ ಅರೆಸ್ಟ್ ಮಾಡಿದ್ರು ಗೊತ್ತಿಲ್ಲ ನನಗಂತೂ ಇದ್ರ ಬಗ್ಗೆ. ಈಗೇನು CCB ಪೊಲೀಸರು ಹೇಳಿದಾರಂತೆ, ನಾವು ವಿಚಾರಣೆ ನಡೆಸೋದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ, ಅವ್ರ ಮೇಲೆ ಆರೋಪ ಇದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.